ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆ ಮಾಡೋರಿಗೂ ಶುರುವಾಯಿತು ಗ್ಯಾಸ್ನ ಟ್ರಬಲ್. ಸಿಲಿಂಡರ್ ಸಿಗದೆ ಫಜೀತಿ, ಅಡುಗೆ ಭಟ್ಟರ ಸ್ಥಿತಿ ಅದೋ ಗತಿ. ಮದುವೆ ಗ್ಯಾರಂಟಿ, ಊಟಕ್ಕೆ ಮಾತ್ರ ಇಲ್ಲ ವಾರಂಟಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ದಾವಣಗೆರೆಯ ಕಲ್ಯಾಣ ಮಂಟಪದಲ್ಲಿ ಗ್ಯಾಸ್ನ ಕಂಟಕ ಶುರುವಾಗಿದೆ. 3-4 ದಿನಗಳಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಪಾರ್ವತಮ್ಮ, ಶಾವನೂರು, ಶಿವಶಂಕರಪ್ಪ ಕಲ್ಯಾಣ ಮಂಟಪದಲ್ಲಿ ಗ್ಯಾಸ್ ಟೆನ್ಷನ್ ಶುರುವಾಗಿದೆ. ಅಕ್ಷತೆ ಹಾಕಿ, ಆದ್ರೆ ಭರ್ಜರಿ ಭೋಜನ ಆಸೆಯನ್ನ ಪಡಬೇಡಿ. ಮದುವೆಗಳ ಮೇಲೂ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಗ್ಯಾಸ್ ಸಮಸ್ಯೆಯಿಂದ ಭೂರಿ ಭೋಜನಕ್ಕೆ ಇದೀಗ ಬ್ರೇಕ್ ಬೀಳುವಂತಹ ಅನಿವಾರ್ಯಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಈಗಾಗಲೇ ಇದೇ ಸಮಸ್ಯೆಗಳು ಸೃಷ್ಟಿಯಾಗ್ತಾನೆ ಇದೆ ರಾಜ್ಯದಲ್ಲಿ. ಒಂದು ಪ್ರಶ್ನೆ ಇಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಮ ದೇಶ, ನಮ್ಮ ಭಾರತ ಈ ಸಿಲಿಂಡರ್ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದರೆ ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಮಿನಿಮಮ್ 6 ತಿಂಗಳಾದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವ ಕೆಪಾಸಿಟಿ ನಮಗಿಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ ಕೈದಾಳೆ ನಡೆಸಿರುವಂತಹ ಚಿಟ್ಚಾಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕೊಲ್ಲಿ ದೇಶದಲ್ಲಿ ಯುದ್ಧಗಾಲೇ ಪ್ರಾರಂಭವಾಗಿ 12 ದಿನ ಆಗಿದೆ. ಅದಾದ ನಂತರದಲ್ಲಿ ಅದರ ಎಫೆಕ್ಟ್ ಬಂದಿರತಕ್ಕಂಥದ್ದು ಭಾರತಕ್ಕೆ ಮಾತ್ರ. ಯಾಕೆಂದರೆ ಕೊಲ್ಲಿ ದೇಶದಲ್ಲಾಗಿರ್ತಕ್ಕಂತಹ ಈ ಒಂದು ಯುದ್ಧದಿಂದಾಗಿ ಇಡೀ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಡಿಗೆ ಅನಿಲ ಅನ್ನೋದು ಏನಂತೀವಿ ನಾವು, ಗ್ಯಾಸ್ ಅಂತ ಏನಂತೀವಿ, ಗ್ಯಾಸ್ನ ಬಹುದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಅಂತೂ ಇತ್ತೀಚೆಗಂತೂ ಕಳೆದ 2 ದಿನದಿಂದ ಅತಿ ದೊಡ್ಡ ಸಮಸ್ಯೆ ಉಂಟಾಗಿ ಕಲ್ಯಾಣ ಮಂಟಪಗಳು ಮತ್ತು ಹೋಟೆಲ್ಗಳು ಸಂಪೂರ್ಣವಾಗಿ ಬಂದಾಗುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈಗಾಗಲೇ ನಾವೀಗ ದಾವಣಗೆರೆಯ ITI ಗೇಟ್ ಬಳಿ ಇರ್ತಕ್ಕಂತಹ ಶ್ರೀ ಪಾರ್ವತಮ್ಮ ಶಾವನೂರು ಶಿವಶಂಕರಪ್ಪ ಕಲ್ಯಾಣ ಮಂಟಪದಲ್ಲಿ ಬಳಿ ನಾವು ಇರ್ತಕ್ಕಂಥದ್ದು. ಬನ್ನಿ, ನಮ್ಮ ಜೊತೆ ಮ್ಯಾನೇಜರ್ ಇದ್ದಾರೆ, ಒಂದು ಕಲ್ಯಾಣ ಮಂಟಪದ ಮ್ಯಾನೇಜರ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಯಾವ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಅವ್ರನ್ನೇ ಕೇಳ್ಕೊಂತ ಹೋಗೋಣ. ಸರ್, ಈಗ ಏನು ಕೊಲ್ಲಿ ದೇಶದಲ್ಲಿ ಯುದ್ಧ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಏನು ಗ್ಯಾಸಿನ ತುಂಬ ಸಮಸ್ಯೆ ಆಗ್ತಾ ಇದೆ, ನಿಮ್ಗೆ ಯಾವ ಥರ ಎಫೆಕ್ಟ್ ಆಗಿದೆ ಸರ್? ಇಲ್ಲಿ ಭಾಳ ಸಮಸ್ಯೆ ಆಗ್ತಾಯಿದೆ. ಸಪ್ಲೈ ಸರಿಯಾಗಿ ಆಗ್ತಾಯಿಲ್ಲ ನಮ್ಮಲ್ಲಿ. ಒಂದು ಮದುವೆಗೆ ಏನಿಲ್ಲ ಅಂದರೂ 10-15 ಸಿಲಿಂಡ್ರ್ ಬೇಕು ಇಲ್ಲಿ. ಒಂದು ಮದುವೆ ನಡೆದ್ರೆ ಆದರೂ ಇಲ್ಲಿ ಸಪ್ಲೈ ಆಗ್ತಿಲ್ಲ. ಅದೇ ಭಾಳ ಸಮಸ್ಯೆ ಆಗ್ತಾಯಿದೆ. ಅಂದರೆ ನಿಮಗೆ ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಆಗಿದೆ ಸರ್? ನಿಮಗೆ ಮೊನ್ನೆಯಿಂದ ಈಗ 3 ದಿವಸದಿಂದ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಈಗ ಮದುವೆ ಬಂದಂಥವ್ರು ಎಲ್ಲ ಏನು ಹೇಳ್ತೀರಿ ಸರ್? ಈಗ ಅವರೇ ವ್ಯವಸ್ಥೆ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇದೀವಿ ನಾವು ಅವರಿಗೆ. ನೀವೇ ಏನಾದರೂ ವ್ಯವಸ್ಥೆ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇದೀವಿ. ಆದಷ್ಟು ಮಿತವ್ಯಯ ಬಳಸಿ, ಕಡಿಮೆ ಬಳಸಿ ಅಂತ ಹೇಳ್ತಾ ಇದೀವಿ. ಕೆಲವೊಂದೆಲ್ಲ ಬುಕ್ ಆಗಿರ್ತಕ್ಕಂಥ ಮದುವೆಗಳಿದ್ದಾವೆ, ಮಾಡಲೇಬೇಕಾಗ್ತದೆ. ಅವರು ಮಾಡದೇ ಮಾಡ್ತಾರೆ. ಆದಷ್ಟು ಕಡಿಮೆ ಬಳಸಿ, ಅಡುಗೆ ಒಂದು ಸ್ವಲ್ಪ ಮಿತವ್ಯಯ ಮಾಡಿರಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅಂದರೆ ಈ ಸಂದರ್ಭದಲ್ಲಿ ಏನು ಕಿರಿಕಿರಿ ಮಾಡೋವಂಥದ್ದು ಏನಾದರೂ ಆಗೋದು ಸಾಧ್ಯನೇ ಇಲ್ಲ. ಯಾಕೆಂದರೆ ಯಾರ ಕೈಯಲ್ಲಿಲ್ಲ ಇದು, ನಮ್ಮ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ ಇದು. ಹಾಗಾಗಿ ಯಾರೂ ಸಮಸ್ಯೆ ಮಾಡೋಲ್ಲ. ಅದು ಸರಿ ಹೊಂದ್ಕೊಂಡೇ ಹೋಗಲೇಬೇಕಲ್ಲ ಪ್ರತಿಯೊಬ್ಬರು. ಸರ್ ಅಲ್ಲ ಸರ್, ಈಗ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಮದುವೆ ಮಾಡೋಕೆ ಮುಂಚಿತವಾಗಿ ಗ್ಯಾಸ್ ಎಲ್ಲ ಕರೆಕ್ಟಾಗಿ ಇರುತ್ತೆ ಅಂತ ಇದು ಮಾಡಿರ್ತಾರೆ. ಬಟ್ ಇಲ್ಲ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸೊ ಈ ಟೈಮಲ್ಲಿ ನಿಮ್ಗೇನಾದರೂ ಕೂಡ ಪ್ರಾಬ್ಲಮ್ ಆಗುವಂಥದ್ದು ಆಗುತ್ತೆ. ಪ್ರತಿಯೊಬ್ಬರಿಗೂ ಆಗುತ್ತೆ, ಎಲ್ಲರಿಗೂ ಸಮಸ್ಯೆನೇ ಇದು. ಇದು ನಮ್ಮ ಕೈಯಲ್ಲಿಲ್ಲ ಇದು. ಇದು ಸರ್ಕಾರದ ಕೈಯಲ್ಲೇನಿಲ್ಲ ಇದು. ಇದು ನಮ್ಮಲ್ಲಿ ಉತ್ಪಾದನೆ ಮಾಡೋದಾದರೆ ಬಿಡೋನ್ಬೋದಾಗಿತ್ತು. ಇದು ಹೊರದೇಶದಿಂದ ಬರೋದಾಗಿರೋದ್ರಿಂದ ಇದು ಸಮಸ್ಯೆ ಇದ್ದದ್ದೇ ಇದು. ಹಾಗಾಗಿ ಅಂದರೆ ನೀವು ಮದುವೆಗೆ ಎಷ್ಟು ದಿನದ ಬುಕ್ಕಿಂಗ್ ಆಗಿದಾವೆ ಸರ್? ಇಲ್ಲಿ ಮದುವೆಗೆ ನವಂಬರ್ ಡಿಸೆಂಬರ್ವರೆಗೂ ಬುಕ್ ಆಗಿದಾವೆ. ಹಾಗಾಗಿ ಅಲ್ಲ, ಗ್ಯಾಸಿನ ಇದೇ ಥರ ಸಮಸ್ಯೆ ಮುಂದುವರಿತಾ ಹೋದರೆ ಮುಂದಿನ ಪರಿಸ್ಥಿತಿ ಯಾವ ಥರ ಇರ್ಬೋದು ಸರ್? ಹೇಳೋಕ್ಕಾಗಲ್ಲ. ಅದು ಊಹೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಅದು LPG ಬಿಟ್ಟರೆ ಮುಂದಿನ ಆಯ್ಕೆನೇ ಇಲ್ಲ ಅಡುಗೆ ಮಾಡೋಕ್ಕೆ. ಅದೇ ಆ ರೀತಿ ಪರಿಸ್ಥಿತಿ. ಅಂದರೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಅಂತಂದರೆ ಸಂಪೂರ್ಣವಾಗಿ ಇನ್ನೇನು ಮದುವೆಗಳು ನಿಲ್ಲುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಹಾಗಾದ್ರೆ? ಹೇಳೋಕ್ಕಾಗಲ್ಲ ಯಾವ ರೀತಿ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ. ಇದು ಏನು ಕಲ್ಯಾಣ ಮಂಟಪದ ಮ್ಯಾನೇಜರ್ ಅವರು ಹೇಳ್ತಕ್ಕಂಥದ್ದು ಏನಂದರೆ, ಕೊಲ್ಲಿ ದೇಶದಲ್ಲಾಗಿರ್ತಕ್ಕಂಥ ಯುದ್ಧದಿಂದಾಗಿ ಬಹುತೇಕ ಎಫೆಕ್ಟ್ ಬಿದ್ದಿರ್ತಕ್ಕಂಥದ್ದು ಹೋಟೆಲ್ ಉದ್ಯಮಕ್ಕೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಕಲ್ಯಾಣ ಮಂಟಪಗಳಿಗೆ ಅತಿ ದೊಡ್ಡ ಎಫೆಕ್ಟ್ ಬಿದ್ದಿರ್ತಕ್ಕಂಥದ್ದು. ಯಾಕಂದರೆ ನವಂಬರ್ ಡಿಸೆಂಬರ್ವರೆಗೂ ಕೂಡ ಈಗೇನು ಮದುವೆಗಳು ಫಿಕ್ಸ್ ಆಗಿದ್ದಾವೆ. ಮದುವೆ ಫಿಕ್ಸ್ ಆದ ನಂತರದಲ್ಲಿ ಈ ಥರದ್ದು ಗ್ಯಾಸ್ ಸಮಸ್ಯೆ ಉಂಟಾಗಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನು ಮದುವೆ ಮಾಡುವಂತಹ ಅವರೇನು ಜನ ಇದ್ದಾರೆ ಅಥವಾ ಕುಟುಂಬಸ್ಥರ ಇದ್ದಾರೆ, ಅವ್ರ ನಡುವೆ ಕೆಲವೊಂದು ಸಣ್ಣ ಪುಟ್ಟ ವಾಗ್ವಾದಾಗ್ತವೆ. ಆದರೆ ಪರಿಸ್ಥಿತಿ ಅನಿವಾರ್ಯತೆ ಇದ್ದೇ ಇರುತ್ತೆ ನಮ್ಮಲ್ಲಿ. ಯಾಕಂದರೆ ಗ್ಯಾಸ್ ಇಲ್ಲದೆ ಯಾವುದೇ ರೀತಿಯಾದ ಮದುವೆಗಳು, ಊಟ ಉಪಚಾರಗಳು ನಡೆಯೋದಿಲ್ಲ. ಏನು ಬಂದಂತಹ ಏನು ಮದುವೆ ಮಾಡಲಿಕ್ಕೆ ಬಂದಂತಹ ಜನರೇನಿದ್ದಾರೆ ಅವರೇನೆ ಗ್ಯಾಸ್ ತಂದ್ಕೊಂಡು ಏನು ಮದುವೆ ಮಾಡ್ಕೋಬೇಕು. ಅದರ ಹೊರತಾಗಿ ಮಿತವಾಗಿ ಗ್ಯಾಸನ್ನು ಬಳಸಬೇಕು. ಮತ್ತು ಇದೇ ರೀತಿ ಕಂಟಿನ್ಯೂ ಆದರೆ ಸಂಪೂರ್ಣವಾಗಿ ಮದುವೆ ಕೂಡ ಏನು ಕ್ಲೋಸ್ ಆಗ್ತವೆ, ಕಲ್ಯಾಣ ಮಂಟಪ ಕೂಡ ಕ್ಲೋಸ್ ಆಗ್ತವೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.